ಅಯ್ಯೋ ದೇವ್ರೇ, ಆನ್ಕಾಲು ಬೀಳಬೇಕು ನಿಜ. ಅದಕ್ಕೆ ಈ ಥರ ಹೋಗ್ಯಪ್ಪ ಆನ್ಕಾಲು ಮಳೆಯೋದು. ಮಳೆ ಇಲ್ಲ, ಬರೀ ಆನ್ಕಾಲೇ ಸುರಿದು ಹೋಗ್ಬಿಡ್ತಲ್ಲಪ್ಪ. ಎಲ್ಲರೂ ಸರ್ವನಾಶ ಆಗೋಯ್ತಲ್ಲಪ್ಪ ನನ್ನ ತೋಟಲ್ಲವಿ. ಕಷ್ಟಪಟ್ಟು ಹೇಗೆ ಇಷ್ಟ ಕೈ ಸಿಕ್ಕುತ್ತೆ ಅಂದ್ಬಿಟ್ಟು ಮೆಣಸಿ ಹಾಕೊಂಡು ಬೆಳೆ ಬಂದ್ಬಿಟ್ಟು ಬೆಳೆದು ಬೆಳಗ್ಗೆ ನೋಡ್ರೆ ಅಷ್ಟು ಮಟಗಿತ್ತು. ಈಗ ನೋಡ್ರೆ ಈ ಆನ್ಕಾಲ ಯಾಕೊಟ್ಟು ಅದು ಬಿದ್ದು ಎಲ್ಲನೂ ಸರ್ವನಾಶ ಮಾಡಾಕ್ಬಿಟ್ಟು ಹೊಂಟೋಯ್ತಲ್ಲಪ್ಪ. ಯಾಕೆ ಕೊಡಿಸ್ಬಿಡ್ತಲ್ಲಪ್ಪ ನನ್ನ ಜಮೀನೆಲ್ಲವೇ. ನೆಮ್ಕೊಂಡು ಹೇಗಪ್ಪ ನಾನು ಈ ಥರ ಹೋಗ್ಯಪ್ಪ. ಈ ಥರ ಹೋಗಿ ಅಂದರೆ ಆನ್ಕಾಲು ಉದುರೋದು ಜಮೀನಲ್ಲಿ. ಎಲ್ಲಿ ನೋಡ್ರೆ ಬರೀ ಆನ್ಕಾಲೇ ತುಂಬೋದಲ್ಲಪ್ಪ. ಅಯ್ಯಯ್ಯೋ ದೇವರೇ, ಒಂದು ಮೇಳೆ ಇಲ್ಲಕ್ಕಪ್ಪ, ಎಲ್ಲ ಉದುರೋಯ್ತು. ಹೂವು ಮೊಗ್ಗು ಕಾಯಿ ಆಗಿತ್ತು. ಇನ್ನೊಂದು 10-15 ದಿನ ಕುಯ್ಬೋದಾಗಿತ್ತು. ಒಂದು ಮೇಳೆ ಇಲ್ವಲ್ಲಪ್ಪ ಮಂಟೇಲಿಂಗಯ್ಯ. ಹೇಗಪ್ಪ ನಾವು ಬದುಕೋದು ಈ ಥರ ಆದ್ರೆ? ನೋಡಪ್ಪ ದೇವರೇ, ಇಷ್ಟಪ್ಪ ಕ್ರೂರವಾಗಿ ಕೊಡೋದು. ಇರೋ ಕಳೆ ಅಂತೇದು ಒಳಗೋಯ್ತು, ಅತ್ತಾಗೆಲ್ಲ ಸುತ್ತೋಯ್ತು. ಕಳವಾದರೂ ಆಗಲಿ ಬಡಿ ಮಾಡೋದು. ನೋಡಪ್ಪ ನನ್ನ ಮೆಣಸಿ ತೋಟದ ಕತೆ. ಶಿವ ಶಿವ.